ಹಾಯ್ ಎಲ್ಲೋ ನಮಸ್ಕಾರ. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳ ಬಾಕಿ ಇದ್ದಾವೆ. ಈಗಾಗಲೇ ಎಲ್ಲ ರಾಜಕಾರಣಿಗಳು ಕೂಡ ನಾನು ಆಕಾಂಕ್ಷಿ ಅಂತ ಒಂದಷ್ಟು ಓಡಾಟವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಈಗಾಗಲೇ ಒಂದಷ್ಟು ಓಡಾಟವನ್ನು ಮಾಡ್ತಿದ್ದಾರೆ. ಜೊತೆಗೆ BJP ಹಾಗೂ JDSನ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತ ಲೆಕ್ಕಾಚಾರ ನಡೀತಾ ಇದೆ. ಇದರ ಮಧ್ಯೆ ಅಟ್ಟಿಕಾ ಬಾಬು, ಗೋಲ್ಡ್ ಬಾಬು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತೇಳಿ ಒಂದಷ್ಟು ಓಡಾಟವನ್ನು ಮಾಡ್ತಾ ಇದ್ದಾರೆ. ಅವರು ಓಡಾಟವನ್ನು ಮಾಡ್ತಾ ಇಲ್ಲ, ಬಾಬು ಒಂದು ಬೂಟಾಟಿಕೆನ ಮಾಡ್ತಾ ಇದ್ದಾರೆ ಅಂತೇಳಿ ಕ್ಷೇತ್ರದ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಟ್ಟಿಕಾ ಬಾಬು ಹಿರಿಯೂರಿಗೆ ಬಂದು ರಾಜಕಾರಣವನ್ನು ಮಾಡ್ತೀನಿ ಅಂತೇಳಿ ಹಣವನ್ನು ಕೈಯಲ್ಲಿ ಹಿಡಿದು 100, 200, 500 ಕಂತೆಯನ್ನು ಕೈಯಲ್ಲಿ ಹಿಡಿದು ಜನರಿಗೆ ಹಣವನ್ನು ಕೊಟ್ಟು ಬೂಟಾಟಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಅಟ್ಟಿಕಾ ಬಾಬು ಮೇಲೆ ಕೇಳಿಬಂದಿರುವಂಥದ್ದು. ಜೊತೆಗೆ ಒಂದಷ್ಟು ಅಲ್ಲಿ ಜನರನ್ನು ಮಂಕ ಬೂದಿ ಏರಿಸುವಂಥ ಕೆಲಸವನ್ನು ಅಟ್ಟಿಕಾ ಬಾಬು ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ದಾರೆ. ಲೆಟ್ಸ್ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ಅಟ್ಟಿಕಾ ಬಾಬುರ ಬೂಟಾಟಿಕೆ ಯಾವ ರೀತಿ ಇದೆ ಅಂತೇಳಿ. ಹಿರಿಯೂರಿನಲ್ಲಿ ಬೊಮ್ಮನಹಳ್ಳಿ ಬಾಬು ಅವರ ಬೂಟಾಟಿಕೆ ಜೋರಾಗಿದೆ. ಅಟ್ಟಿಕಾ ಬಾಬುಗೆ ಕೈಯಲ್ಲಿ ನೋಟು ಹಿಡಿದು ಓಡಾಡೋ ಚಟ, ಕುಂತರು ನಿಂತರು ಕೈಯಲ್ಲಿ ಕಂತೆ ಹಣ ಇರಲೇಬೇಕು ಅಟ್ಟಿಕಾ ಬಾಬುಗೆ. ಬಡತನವನ್ನೇ ಬಂಡವಾಳ ಮಾಡಿಕೊಂಡ ಅಟ್ಟಿಕಾ ಬಾಬು ಜನರಿಗೆ ಹಣ ಕೊಟ್ಟು ಪ್ರಚಾರ ತೆಗೆದುಕೊಳ್ತಿದ್ದಾರೆ. ಜನರ ಕೈಗೆ 100, 500 ನೋಟ್ ಕೊಟ್ಟು ಬೂಟಾಟಿಕೆಯನ್ನು ಮಾಡ್ತಾ ಇದ್ದಾರೆ ಅಟ್ಟಿಕಾ ಬಾಬು. ಹಣ ಹಂಚಿ ಹಿರಿಯೂರಿನಲ್ಲಿ ಹಲ್ಚಲ್ ಎಬ್ಬಿಸಿರುವ ಬಾಬು ಉಪಚುನಾವಣೆ ಅಭ್ಯರ್ಥಿ ಅಂತೇಳಿ ಹಣವನ್ನು ಹಂಚುತ್ತಿದ್ದಾರೆ ಅಟ್ಟಿಕಾ ಬಾಬು. ಅಟ್ಟಿಕಾ ಬಾಬು ವರ್ತನೆಗೆ ಪ್ರಜ್ಞಾವಂತ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಟಿಕಾ ಬಾಬು ವಿರುದ್ಧ ಸ್ವಾಭಿಮಾನಿ ಹಿರಿಯೂರಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅಟ್ಟಿಕಾ ಬಾಬು ವಿರುದ್ಧ ಹಿರಿಯೂರು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಅಟ್ಟಿಕಾ ಬಾಬು ಹಿರಿಯೂರಿನಲ್ಲಿ ಎಲ್ಲೋದ್ರೂ ಕೂಡ ಕೈಯಲ್ಲಿ ಕಂತೆ ಹಣವನ್ನು ಇಟ್ಕೊಂಡು ಓಡಾಡ್ತಾರೆ. ಸಾಮಾನ್ಯವಾಗಿ ಮೊಬೈಲ್ ಯಾವ ರೀತಿ ಇಟ್ಕೊಂಡು ಓಡಾಡ್ತಾರೆ, ಅದೇ ರೀತಿ ಮೊಬೈಲ್ ಒಂದು ಕೈಯಲ್ಲಾದರೆ ಮತ್ತೊಂದು ಕೈಯಲ್ಲಿ ಹಣವನ್ನು ಇಟ್ಕೊಂಡು ಓಡಾಡ್ತಾರೆ. ನೀವು ಅಲ್ಲಿ ದೃಶ್ಯಗಳು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಹಣವನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಹಿರಿಯೂರಲ್ಲಿ ಯಾರು ಬಂದರೂ ಯಾರು ಹೋದರೂ ಕೂಡ 500, 1000, 2000, 5000, 10000 ಈಗ ಹಣವನ್ನು ಕೊಟ್ಟು ಅದನ್ನು ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡಿಕೊಂಡು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಹಾಕ್ಕೊಂಡು ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಟ್ಟಿಕಾ ಬಾಬು ಅಂತ. ಸೊ ನೀವು ದೃಶ್ಯಗಳು ನೋಡ್ಬೋದು. ಎಲ್ಲ ದೃಶ್ಯಗಳಲ್ಲೂ ಕೂಡ ಹಣವನ್ನು ಕೊಡ್ತಾ ಇರುವಂಥದ್ದೇ ಒಂದು ದೊಡ್ಡ ಕಾಯಕವನ್ನು ಮಾಡ್ಕೊಂಡಿದ್ದಾರೆ ಅಟ್ಟಿಕಾ ಬಾಬು. ಹಣ ಕೊಡೋದ್ರಿಂದ ರಾಜಕಾರಣದಲ್ಲಿ ಗೆದ್ದು ಬಿಡ್ಬೋದು, ನಾನು ನಾಳೆ ಹಿರಿಯೂರಿನಲ್ಲಿ ಏನೋ ದೊಡ್ಡ ಅಲೆಯನ್ನು ಎಬ್ಬಿಸ್ಬಿಡ್ತೀನಿ ಅಂತೇಳಿ ಆ ಒಂದು ಭ್ರಮೆಯಲ್ಲಿದ್ದಾರೆ ಅಟ್ಟಿಕಾ ಬಾಬು. ನಾನು ಸ್ಟಾರ್ಟಿಂಗ್ ಆರಂಭದಲ್ಲಿ ಅಟ್ಟಿಕಾ ಬಾಬು ಬಗ್ಗೆ ಒಂದು ಸ್ಟೋರಿಯನ್ನು ಕೂಡ ಮಾಡಿದ್ವಿ. ಅಂದರೆ ಅಟ್ಟಿಕಾ ಬಾಬು ಒಂದು ಥರ್ಡ್ ವೇವ್ ಆಗಿ ಅಲ್ಲಿ ಹಿರಿಯೂರಿಗೆ ಬಂದಿದ್ದಾರೆ. ಒಂದು ಟ್ರಯಾಂಗಲ್ ಫೈಟ್ ಆಗ್ಬೋದು ಅಂತೇಳಿ, ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮತ್ತು ಅಟ್ಟಿಕಾ ಬಾಬುಗೆ ಫೈಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ನಮಗಿತ್ತು. ಯಾಕಂದರೆ ಅವಾಗ ಅಟ್ಟಿಕಾ ಬಾಬು ಅವರ ಓಡಾಟ ಆ ರೀತಿ ಇತ್ತು. ಅವರ ಡೇ ಬೈ ಡೇ ಅಪ್ಡೇಟನ್ನು ನೋಡ್ತಾ ಹೋಗ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಜೊತೆಗೆ ನನ್ನ ಸಹೋದ್ಯೋಗಿ ಕಳೆದ 1 ವಾರಗಳ ಕಾಲ ಹಿರಿಯೂರಿನಲ್ಲಿ ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ದಾರೆ. ಜನ ಏನು ಮಾತನಾಡ್ತಿದ್ದಾರೆ ಏನೋ ಎಲ್ಲವನ್ನೂ ಕೂಡ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಟ್ಟಿಕಾ ಬಾಬು ಅವರು ಓದತ್ರ ಬಂದದ್ದು ಯಾವ ರೀತಿಯಾಗಿ 100, 200, 500 ಹಣವನ್ನು ಕೊಡ್ತಾ ಇದ್ದಾರೆ. ಹಣವನ್ನು ನೋಡಿ ಜನ ಬೇಜಾರಾಗಿದ್ದಾರೆ. ಅಂದರೆ ಹಿರಿಯೂರಿನ ಜನಕ್ಕೆ ಹಣವನ್ನು ಕೊಟ್ಟು ಮತವನ್ನು ಖರೀದಿ ಮಾಡ್ಬೋದು ಅನ್ನೋ ಭ್ರಮೆಯಲ್ಲಿದ್ದಾರೆ ಅಂತೇಳಿ. ಅಫ್ಕೋರ್ಸ್ ರಾಜಕಾರಣಿಗಳು ಕೊನೆಯ ಕ್ಷಣದಲ್ಲಿ ಹಣವನ್ನು ಹಂಚುತ್ತಾರೆ, ಅದು ಸರ್ವಸಾಮಾನ್ಯ ಮತ್ತು ಜಗಜ್ಜಾಹಿರದು. ಯಾರು ಕೂಡ ಹಣ ಹಂಚಿದರೆ ರಾಜಕಾರಣವನ್ನು ಮಾಡೋದಿಲ್ಲ. ಆದರೆ ಅಟ್ಟಿಕಾ ಬಾಬು ಇನ್ನೂ ಚುನಾವಣೆ ಆರಂಭವೇ ಆಗಿಲ್ಲ, ಆ ನೋಟಿಫಿಕೇಷನ್ ಪ್ರಕ್ರಿಯೆ ಆರಂಭವಾಗಿಲ್ಲ, ಮತದಾನ ಆರಂಭವಾಗಿಲ್ಲ, ಈಗಲೇ ಹಣವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡುವ ಒಂದು ಖಯಾಲಿಯನ್ನು ಅಂಟಿಸ್ಕೊಂಡಿದ್ದಾರೆ ಅಟ್ಟಿಕಾ ಬಾಬು. ಸೊ ಇವರು ರಾಜಕಾರಣ ಮಾಡಲೇಬೇಕಂತಾದರೆ ಮೊನ್ನೆ ಒಂದಷ್ಟು ಜನ ನೋಡ್ತಾ ಇದ್ದೆ, ಅದು ಕೂಡ ಅವರು ಒಳ್ಳೆ ಕೆಲಸಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮೊನ್ನೆ ಒಂದಷ್ಟು ಜನಕ್ಕೆ ಒಂದು ಛತ್ರಿಯನ್ನು ಕೊಟ್ಟಿದ್ರು. ಯಾರೋ ಬೀದಿ ಬದಿಯಲ್ಲಿ ನೇಳೆಹಣ್ಣು ಮಾರುವಂಥವ್ರಿಗೆ, ತರಕಾರಿ ಮಾರುವಂಥವ್ರಿಗೆ, ಹಣ್ಣು ಹಂಪಲವನ್ನು ಮಾರುವಂಥವ್ರಿಗೆ ಒಂದು ಛತ್ರಿಯನ್ನು ಕೊಟ್ಟಿದ್ರು. ಒಳ್ಳೆ ಕೆಲಸ ಮಾಡಿ, ಆ ರೀತಿಯಾದ ಒಳ್ಳೆ ಕೆಲಸವನ್ನು ಮಾಡಿ. ಆದರೆ ಕೈಯಲ್ಲಿ ಹಣವನ್ನು ಇಟ್ಕೊಂಡು ನೀವು ಹಣವನ್ನು ಕೊಟ್ಟು ಯಾರನ್ನೋ ಜನರನ್ನು ಮಂಗನನ್ನು ಮಾಡ್ತೀನಿ ಅಥವಾ ಜನರನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿಬಿಡ್ತೀನಿ, ಈಗಲೇ ಚುನಾವಣೆ ಪೂರ್ವದಲ್ಲೇ ಏನೋ ಹಲ್ಚಲನ್ನು ಎಬ್ಬರಿಸ್ಬಿಡ್ತೀನಿ ಅಂದರೆ ಅದು ನಿಜಕ್ಕೂ ಕೂಡ ನಿಮ್ಮನ್ನು ಮೂರ್ಖರು ಅಂತಾರೆ. ಯಾಕಂದರೆ ಚುನಾವಣೆ ಆರಂಭವಾಗಿಲ್ಲ ಇನ್ನು, ಈಗಲೇ ಎಲ್ಲ ಕಡೆ ಓದತ್ರ ಬಂದತ್ರ ಎಲ್ಲ ಕೈಯಲ್ಲಿ ಹಣ ಇಟ್ಕೊಳೋದೇ ಒಂದು ಫ್ಯಾಷನ್ ಮಾಡ್ಕೊಂಡಿದ್ದಾರೆ ಅಟ್ಟಿಕಾ ಬಾಬು. ಹಾಗಾಗಿ ಜನ ಬೇಜಾರಾಗಿದ್ದಾರೆ. ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಟ್ಟಿಕಾ ಬಾಬು ಈ ಹಿಂದೆ 2 ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಮಾಡಿದರು ಅಂತ. ಹಿರಿಯೂರಿಗೆ ಬಂದು ಹಣವನ್ನು ಹಂಚೋದು, 100 ರೂಪಾಯಿ ಹಣವನ್ನು ಕೊಟ್ಟು 1000 ರೂಪಾಯಿ ಪ್ರಚಾರವನ್ನು ತೆಗೆದುಕೊಳ್ಳುವಂಥದ್ದು, ಮತ್ತು ಯಾರಿಗೊಬ್ಬರಿಗೆ ಸಪೋರ್ಟ್ ಮಾಡಿ ವಾಪಸ್ ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಬಾರಿ ಕೂಡ ಅದೇ ರೀತಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಿರಿಯೂರು ಜನ ಇದ್ದಾರೆ. ಆದರೆ ಆ ರೀತಿ ಆಗಬಾರ್ದು. ನೀವು ಚುನಾವಣೆಗೆ ಅಂತ ಬಂದಿದ್ದೀರಾ, ಚುನಾವಣೆಯನ್ನು ಮಾಡಿ. ಗೆಲುವು ಸೋಲು ಸಹಜ. ಅದು ಯಾರು ಕೂಡ ಗೆಲ್ತೀವಿ ಅಂತೇಳಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಗೆಲುವು ಸೋಲು ಸಹಜ. ಸ್ಪರ್ಧೆ ಮಾಡಿ, ಒಳ್ಳೊಳ್ಳೆ ಕೆಲಸ ಮಾಡಿ. ಯಾವುದೋ ಮೊನ್ನೆ ಒಂದು ಶಾಲೆಗೆ ಕಂಪ್ಯೂಟರ್ ಕೊಟ್ಟಿದ್ದೀರಿ, ಕೊಡಿ. ಆ ರೀತಿ ಕಂಪ್ಯೂಟರ್ ಕೊಡಿ, 3 ವೀಲ್ ಸೈಕಲ್ಸ್ ಕೊಡಿಸಿ, ವೆಹಿಕಲ್ ಕೊಡಿಸಿ, ಈ ರೀತಿಯೆಲ್ಲ ಮಾಡಿ. ಆದರೆ ಹಣವನ್ನು ಇಟ್ಕೊಂಡು ಹಣವನ್ನು ಹಂಚೋದನ್ನೇ ಅಥವಾ ಹಣ ಇದೆ ಅನ್ನೋ ಕಾರಣಕ್ಕೋಸ್ಕರ ಜನ ನನ್ನ ಹತ್ರ ಬಂದುಬಿಡ್ತಾರೆ, ಹಣ ಕೊಡೋ ಕಾರಣಕ್ಕೋಸ್ಕರ ನನಗೆ ಅಲ್ಲಿ ದೊಡ್ಡ ಪ್ರಚಾರ ಸಿಕ್ಬಿಡುತ್ತೆ ಅಂದರೆ ನಿಜಕ್ಕೂ ಕೂಡ ನಿಮ್ಮನ್ನು ಜನ ಮೂರ್ಖರಂತಾರೆ.
ಯಾಕಂದರೆ ಹಣವನ್ನು ಇಟ್ಕೊಂಡು ಕೈಯಲ್ಲಿ ಕಂತೆ ನೋಟನ್ನು ಇಟ್ಕೊಂಡು ನೀವು ಹೋಗಿ ಯಾರಿಗೊಂದು 100-200 ಕೊಟ್ಟರೆ ಮೊನ್ನೆ ಅದೊಂದು ವಿಡಿಯೋ ಕೂಡ ನೋಡ್ತಾ ಇದ್ದೆ ಅಟ್ಟಿಕ ಬಾಬು ಅವ್ರದ್ದು. ಸೊ ಯಾರು ನನ್ನ ಹತ್ರ ಬಂದರೆ ನಾನು ಯಾರನ್ನು ಕೂಡ ಖಾಲಿ ಕೈಯಲ್ಲಿ ಕಳಿಸಲ್ಲ, ಕನಿಷ್ಠ 500 ರೂಪಾಯಿ ಕೊಡ್ತೀನಿ, ಮನೆ ಮಂದಿ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ ಅಂತೇಳಿ. ಎಷ್ಟು ದಿವಸ ಊಟ ಮಾಡ್ತಾರೆ? 500 ರೂಪಾಯಿ ಕೊಡ, 500 ರೂಪಾಯಿ ಮನೆ ಮಂದಿ ಎಲ್ಲ ಒಂದು ದಿನ ಊಟ ಮಾಡ್ಬೋದು. ತಿರುಗಿ ದಿವಸ ನೀವೇ ಕೊಡ್ತೀರಾ 500 ರೂಪಾಯಿನ ಮನೆ ಮಂದಿ ಊಟ ಮಾಡಲಿಕ್ಕೆ? ಜನರಿಗೆ ಬೇಕಾಗಿರುವಂಥದ್ದು ಅಲ್ಲಿಯ ಉದ್ಯೋಗ, ಅಲ್ಲಿಯ ಸಮಸ್ಯೆ ಏನಿದೆ ಸಮಸ್ಯೆಗೆ ಸ್ಪಂದನೆ ಮಾಡುವಂಥದ್ದು. ಯಾವುದೋ ಒಂದು ಹಳ್ಳಿಯಲ್ಲಿ ಕುಡಿಯೋ ನೀರು ಕಲ್ಪಿಸ್ತೀನಿ ಅಂದರೆ ಖುಷಿ ಆಯಿತು. ಆದರೆ ಕೈಯಲ್ಲಿ ಹಣ ಹಿಡ್ಕೊಂಡು ನೀವು ಈ ರೀತಿಯಾಗಿ ನಾನೇನೋ ದೊಡ್ಡ ಸಾಧನೆ ಮಾಡ್ತಾಯಿದ್ದೀನಿ, ಕೈಯಲ್ಲಿ ಹಣ ಹಿಡ್ಕೊಂಡು ಎಲ್ಲ ಕಡೆ ಫೋರ್ಸ್ ಕೊಡ್ತಾ ಇದ್ದೀನಿ. ನಾನು ತುಂಬ ಕಡಿಮೆ ಈ ರೀತಿಯ ರಾಜಕಾರಣಿಗಳನ್ನು ನೋಡಿರುವಂಥದ್ದು. ಜೋಬಲ್ಲಿ ಇಟ್ಕೊಂಡಿರ್ತಾರೆ, ಎಲ್ಲ ಸೈಡಿಗೆ ಹೋಗಿ ಹಣ ಕೊಟ್ಟು ಬರ್ತಾ ಇರ್ತಾರೆ. ಆದರೆ ಈ ಮನುಷ್ಯ ಎಲ್ಲೋದ್ರೂ ಟೇಬಲ್ ಮೇಲೆ ದುಡ್ಡು ಇಟ್ಕೊಂಡಿರ್ತಾನೆ. ಅಲ್ಲಿ ನೋಡ್ಬೋದು, ಒಂದು ದೃಶ್ಯದ ಕಾಣ್ತಾ ಇದೆ ಟೇಬಲ್ ಮೇಲೆ ಮತ್ತು ಕೈಯಲ್ಲಿ ದುಡ್ಡಿರುವಂಥದ್ದು. ಯಾವುದೊಬ್ಬ ಆ ಲೋಕಲ್ ಮೀಡಿಯಾದವರು ಕೂಡ ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮುಂದೆ ಹಣ ಇಟ್ಕೊಂಡು ಇಂಟರ್ವ್ಯೂಗೆ ಕೂತಿದ್ದಾರೆ. ನನಗೆ ಆಶ್ಚರ್ಯ ಅನಿಸುತ್ತೆ. ಇವ್ರನ್ನ ರಾಜಕಾರಣಿ ಅನ್ನಬೇಕು, ಪ್ರಚಾರ ಪ್ರಿಯ ಅನ್ನಬೇಕು, ಅಥವಾ ಇವರು ನಿಜಕ್ಕೂ ರಾಜಕಾರಣ ಮಾಡಲಿಕ್ಕೆ ಬಂದಿದ್ದಾರೋ, ಅಥವಾ ಅಲ್ಲಿಯ ಜನಕ್ಕೆ ಒಂದಷ್ಟು ಜನಕ್ಕೆ ಪ್ರಚಾರದ ಹುಚ್ಚಿರುತ್ತೆ. ದುಡ್ಡು ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ಳುವಂಥ ಹುಚ್ಚಿರುತ್ತೆ. ಆ ರೀತಿಯ ಹುಚ್ಚಿಗೆ ಬಂದಿರೋ ಗೊತ್ತಿಲ್ಲ. ಹೆಸರು ನನ್ನ ಸಹೋದ್ಯೋಗಿ ಅಣ್ಣೇಶಲ್ಲಿ ಗ್ರೌಂಡ್ ರಿಪೋರ್ಟನ್ನು ಮಾಡಿದರು. ಜನ ಅಟ್ಟಿಕ ಬಾಬು ಅವ್ರ ಬಗ್ಗೆ ಏನು ಮಾತನಾಡ್ತಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಅನೇಶ್ ಕೇಳಿಸ್ಕೊಂಡು. ಅನೇಶ್, ನನ್ನ ಧ್ವನಿ ಕೇಳ್ತಿದ್ಯಾ? ಎಸ್ ಅನೇಶ್, ಅಟ್ಟಿಕ ಬಾಬು ಹಿರಿಯೂರಿನಲ್ಲಿ ಸಾಕಷ್ಟು ಜನಕ್ಕೆ ಹಣವನ್ನು ಹಂಚುತ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಕೈಯಲ್ಲಿ ಕಂತೆ ಹಣವನ್ನು ಇಟ್ಕೊಂಡು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹಿರಿಯೂರಿನ ಜನ ಏನು ಹೇಳ್ತಾ ಇದ್ದಾರೆ ಅನೇಶ್? ಹೌದು ಯಶವಂತ್, ಕೇಳಿಸ್ತಾ ಇದೆ. ಏನು ಬೊಮ್ಮನಹಳ್ಳಿ ಬಾಬು ಎಂಬುವರು ಸಾಕಷ್ಟು ವರ್ಷಗಳಿಂದಲೂ ಸಹ ಈ ಒಂದು ಚುನಾವಣಾ ಕ್ಷೇತ್ರ ಅಂದರೆ ಹಿರಿಯೂರಿನ ಚುನಾವಣಾ ಕ್ಷೇತ್ರ ಸಮಯದಲ್ಲಿ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಮಾತ್ರ ಇವರು ಹಾಜರಾಗಂತರು. ಅಂದರೆ ಇಲ್ಲಿನ ಕಷ್ಟಗಳಿಗಾಗಲಿ ಯಾವುದೇ ಸುಖಕ್ಕಾಗಲಿ ಭಾಗಿಯಾಗಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಚುನಾವಣೆ ಪ್ರಚಾರ ಮಾಡ್ತಾರೆ, ಇಷ್ಟಂತ ಅಮೌಂಟನ್ನು ಖರ್ಚು ಮಾಡ್ತಾರೆ. ಅದ್ರ ಜೊತೆ ಡಬಲ್ ಹಣವನ್ನು ಬೇರೆ ಅಭ್ಯರ್ಥಿಗಳಿಂದ ಪಡೆದುಕೊಂಡು ಹಿಂದೆ ಸರಿತಾರೆ ಎಂಬುದು ಆ ಕ್ಷೇತ್ರದ ಕೂಗಿರುವಂಥದ್ದು. ಅಂದರೆ ನಾನು 4-5 ದಿನಗಳಿಂದ ಏನು ಹಿರಿಯೂರು ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೇಳ್ತಿರುವಂಥ ಮಾತು ಇಷ್ಟೇ, ಬೊಮ್ಮನಹಳ್ಳಿ ಬಾಬು ಅಂದರೆ ಅಟ್ಟಿಕಾ ಗೌಡ್ ಕಂಪನಿಯ ಬಾಬು ಬರೋದು, ಚುನಾವಣೆ ಮುಂದೆ ಪ್ರಚಾರ ಮಾಡೋದು, ಜನಗಳನ್ನು ಗುಡ್ಡೆ ಹಾಕೊಳ್ಳೋದು, ಕೈಲಾದಷ್ಟು ಸಹಾಯ ಮಾಡೋದು, ಪ್ರಚಾರ ಗಿಟ್ಟಿಸ್ಕೊಳ್ಳೋದು, ನಂತರ ಚುನಾವಣೆಯಿಂದ ಹಿಂದೆ ಸರಿಯೋದು. ಅಂದರೆ ಯಾವ ರೀತಿ ಅಂದರೆ ಈತ ಜನಗಳನ್ನ ಕೊಂಡ್ಕೊತಿರುವಂಥದ್ದು. ಅಂದರೆ ನೀವು ದೃಶ್ಯದಲ್ಲೆಲ್ಲ ನೋಡ್ತಿರ್ಬೋದು, ಪ್ರಚಾರಕ್ಕಾಗಲಿ ಅಥವಾ ಯಾವುದೇ ಒಂದು ಇಂಟರ್ವ್ಯೂ ಆಗಲಿ ಯಾರನ್ನೇ ಮಾತಾಡ್ಸೋದಾಗಲಿ ಕೈ ತುಂಬ ಹಣ ಹಿಡ್ಕೊಳೋದು. ಅವ್ರು ಏನೇ ಕೇಳಲಿ, ಸರ್ ನಮ್ಮ ಕಷ್ಟ ಹಿಂಗಿದೆ, ತೊಗೊಳ್ಳಿ ಇಷ್ಟ ಹಣ, ನೀವು ತೊಗೊಳ್ಳಿ, ಆಟೋದವರೇ ನೀವು ತೊಗೊಳ್ಳಿ, ಕುಂತಿರೋಂಥ ಫುಟ್ಪಾತ್ ವ್ಯಾಪಾರಿಗಳಿಗೆ ಇಷ್ಟಂತ ಕೊಡೋದು. ಎಲ್ಲರೂ ದೃಷ್ಟಿಯಲ್ಲಿ ಈತ ಒಳ್ಳೆಯನಾಗೋದು. ಅಂದರೆ ಧನ ಸಹಾಯ ಮಾಡುವ ಮೂಲಕ, ಅವ್ರಿಗೆ ಹೆಲ್ಪ್ ಆಗುವ ಮೂಲಕ ಈತ ಒಳ್ಳೆಯನು ಎಂಬ ಒಂದು ನಿಟ್ಟಿನಲ್ಲಿ ಈತ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಿರುವಂಥದ್ದು. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈತ ಬಂದು ಈ ಥರ ಕಾರ್ಯಗಳನ್ನು ಮಾಡ್ತಿರುವಂಥದ್ದು. ಅಂದರೆ ಚುನಾವಣೆ ಮುಗಿದ ನಂತರ ಮತ್ತೆ ಈತ ಈ ಕ್ಷೇತ್ರದಲ್ಲಿ ಕಾಣಿಸಲ್ಲ, ಮತ್ತೆ ಬರೋದು ನೆಕ್ಸ್ಟ್ ಚುನಾವಣೆಗೆ. ಏನು 2023 ಚುನಾವಣೆಯಲ್ಲಿ ಬಂದು ಪ್ರಚಾರ ಮಾಡಿದ್ದ. ತದನಂತರ ಈಗ ಏನು 2020 ಡಿ ಸುಧಾಕರ್ ಅವರು ನಿಧನ ಹೊಂದಿದ ಹಿನ್ನೆಲೆ ಇನ್ನು ಉಪಚುನಾವಣೆ ಬರ್ತಾ ಇದೆ ಈ ಕ್ಷೇತ್ರದಲ್ಲಿ 2026. ಈ ಸಂದರ್ಭದಲ್ಲಿ ಮತ್ತೆ ಬಂದು ಇಲ್ಲಿ ಓಡಾಟ ನಡೆಸಿರುವಂಥದ್ದು. ಅಂದರೆ ಪ್ರತಿಯೊಂದು ಗ್ರಾಮ ಅಥವಾ ಪ್ರತಿಯೊಂದು ಜಿಲ್ಲೆಗೂ ಈತನೇನು ಭೇಟಿ ಇರಲ್ಲ, ಕ್ಷೇತ್ರದಲ್ಲಿ ಇರೋವಂಥದ್ದು ಪ್ರಮುಖ ನಾಯಕರನ್ನು ಗುಡ್ಡೆ ಹಾಕ್ಕೊಂಡು ಓಡಾಡೋದು. ಯಾರ್ಯಾರು ಏನೇನು ಕೇಳ್ತಾರೋ ಅವ್ರಿಗಿಷ್ಟಂತ ಹಣ ನೀಡುವ ಮೂಲಕ ಪ್ರಚಾರ ಗಿಟ್ಟಿಸ್ಕೊಳ್ಳೋದು. ಬರೇ ಇದೇ ಒಂದು ಕೆಲಸ ಅಂತ ಆಗಿರುವಂಥದ್ದು. ಅಂದರೆ ಜನರಿಗೆ ಯಾವುದೇ ರೀತಿಯ ಒಂದು ಕೊಡುಗೆ ಇಲ್ಲ, ಕ್ಷೇತ್ರಕ್ಕೂ ಒಂದು ಅಭಿವೃದ್ಧಿ ಇಲ್ಲ, ಕ್ಷೇತ್ರಕ್ಕೂ ಒಂದು ಕೊಡುಗೆ ಇಲ್ಲ ಅನ್ನೋದು ಒಂದು ಆರೋಪ. ಜೊತೆಗೆ ಬೊಮ್ಮನಹಳ್ಳಿ ಬಾಬು ಅಂದರೆ ಯಾರು ಅನ್ನೋದು ಜನ ಸಾಮಾನ್ಯರಿಗೆ ಗೊತ್ತಿಲ್ಲ. ಅಂದರೆ ಓಟ್ ಹಾಕೋರು ಸಹ ಗೊತ್ತಾಗಬೇಕು ಅಭ್ಯರ್ಥಿ ಯಾರು ಅನ್ನೋದು. ಬಟ್ ಇನ್ನೂವರೆಗೆ ಆದರೂ ಬೊಮ್ಮನಹಳ್ಳಿ ಬಾಬಣ್ಣ ಅಂದರೆ ಯಾರು ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಶವಂತ್. ಎಸ್ ಅಣ್ಣೇಶ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್, ನಮ್ಮ ಅಣ್ಣೇಶ್ ಕೂಡ ಹೇಳ್ತಾ ಇದ್ರು. ಯಾಕಂದರೆ ಅಣ್ಣೇಶ್ ಕಳೆದ 1 ವಾರಗಳ ಕಾಲ ಹಿರಿಯೂರಿನಲ್ಲಿ ಗ್ರೌಂಡ್ ರಿಪೋರ್ಟ್ನ ಮಾಡಿದ್ದಾರೆ. ಪ್ರತಿನಿತ್ಯ ನಾವು ಹಿರಿಯೂರು ಉಪಕಥನ ಭಾಗ 1 ಭಾಗ 2 ಅಂತೇಳಿ ಪ್ರತಿನಿತ್ಯದ ಅಲ್ಲಿ ಗ್ರೌಂಡ್ ರಿಪೋರ್ಟನ್ನು ಕೂಡ ಆಗ್ತಾ ಇದ್ದೀವಿ. ಸಾಕಷ್ಟು ಜನಕ್ಕೆ ಇರುವಂಥದ್ದು ಒಂದು ಬೇಜಾರು ಏನಪ್ಪ ಅಂದರೆ, ಅಟ್ಟಿಕ ಬಾಬು ಏನು ಬರ್ತಾರೆ, ಕೈಯಲ್ಲಿ 100-500 ಹಿಡ್ಕೊಳ್ತಾರೆ, ಕೊಡ್ತಾರೆ, ಹೋಗ್ತಾರೆ, ಏನು ಮಾಡ್ತಾರೆ ಇವರು ಮಹಾ ಅಂದರೆ ಆ ಮಟ್ಟಿಗೆ ಜನ ಮಾತನಾಡ್ತಾ ಇದ್ದಾರೆ. ನೀವು ಸಮಾಜ ಸೇವೆ ಮಾಡೋದೇ ಆದರೆ ಖಂಡಿತವಾಗಿಯೂ ಮಾಡಿ. ಯಾವ ರೀತಿ ಮಾಡ್ಬೇಕಂದ್ರೆ ಹೇಳಿದ್ನಲ್ಲ, ಯಾವುದೋ ಒಂದು ಛತ್ರಿ ಕೊಟ್ಟಿದ್ದೀರಿ, ಆಟೋಗಳ ಹಿಂದ್ಗಡೆ ಸ್ಟಿಕ್ಕರ್ ಹಾಕ್ತಿದ್ದೀರಾ, ಹಾಕ್ಕೊಳ್ರಿ. ಊರು ತುಂಬ ಬ್ಯಾನರ್ ಹಾಕ್ಕೊಳ್ರಿ. ಯಾವುದೋ ಊರಿಗೆ ಕುಡಿಯೋ ನೀರಿಲ್ಲೋ ಒಂದು ಬೋರ್ವೆಲ್ ಕೊರಿಸ್ಕೊಡಿ. ಯಾವುದೋ ದೇವಸ್ಥಾನಕ್ಕೊಂದು ಗೋಪುರ ಕಟ್ಟಿಸ್ಬೇಕಾ, ಗೋಪುರ ಕಟ್ಟಿಸ್ಕೊಡಿ. ಅದನ್ನು ಬಿಟ್ಟು ಓದತ್ರ ಬಂದತ್ರ ಎಲ್ಲ 100-500 ಕೊಟ್ಟು ನಾನೇನೋ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ, ರಾಜಕಾರಣಿ ಆಗ್ತೀನಿ ಅಂದರೆ ನಿಜಕ್ಕೂ ಕೂಡ ಅದು ತಪ್ಪದು. ಚುನಾವಣೆ ಘೋಷಣೆ ಆಗಿಲ್ಲ, ಹಾಗಾಗಿ ನೀವು ಒಂದಷ್ಟು ಹಣವನ್ನು ಹಂಚುತ್ತಿದ್ದೀರಿ. ಚುನಾವಣೆ ಘೋಷಣೆ ಆದ ಮೇಲೆ ನೀವು ಕೊಡುವ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕವನ್ನು ಕೊಡಬೇಕಾಗತ್ತೆ. ಅಟ್ಟಿಕ ಬಾಬು ಈಗಾಗಲೇ ನಿಮ್ಮ ಮೇಲೆ ಸಾಕಷ್ಟು IT ರೇಡ್ ಆಗಿದೆ, ಲೆಕ್ಕವನ್ನು ಕೊಡ್ತಾ ಇದ್ದೀರಿ, ಲಕ್ಷ ಹಣವನ್ನು ತಂದು ಹಂಚ್ತಾ ಇದ್ದೀರಿ. ಎಲ್ಲಿಂದ ಬರ್ತದೆ ಕೇಳ್ತಾರೆ ಜನ. ನೀವು ಹಣ ಕೊಡೋದನ್ನೇ ಕಾಯಕ ಮಾಡಿಕೊಡ್ರೆ ನಿಜಕ್ಕೂ ಕೂಡ ಹಿರಿಯೂರಿನ ಜನ ನಿಮಗೆ ಉತ್ತರವನ್ನು ಕೊಡ್ತಾರೆ. ನಿಮಗೆ ಸಾಮಾಜಿಕ ಕೆಲಸವನ್ನು ಮಾಡಿ, ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ಅಂತಂದೇಳಿ ಜನ ಕೇಳ್ಕೊಳ್ತಾ ಇದ್ದಾರೆ. ಎಸ್, ಇದು ಅಟ್ಟಿಕ ಬಾಬು ಅವರ ಬೂಟಾಟಿಕೆಯ ಸ್ಟೋರಿ ಆಗಿತ್ತು. ಮತ್ತೊಂದು ಸ್ಟೋರಿ ಜೊತೆಗೆ ನಾನು
ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.